ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹೇಳುತ್ತಾ ಬನ್ನಿ ಸ್ನೇಹಿತರೆ, ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಶುಂಠಿ ಬೆಳೆಯ ಬೆಲೆ ಇಳಿಕೆ ಮತ್ತು ಏರಿಕೆಯಿಂದ ರೈತರು ಆತಂಕಗೊಂಡಿರುವುದು ಸಹಜ ಸ್ನೇಹಿತರೆ. ಆದರೆ ಈ ಸಮಯದಲ್ಲಿ ಸ್ನೇಹಿತರೆ, ನಾವು ಎದೆಗುಂದದೆ ಕೆಲವು ಸೂಕ್ತ ಕ್ರಮಗಳನ್ನು ನಾವು ಕೈಗೊಂಡರೆ ಸ್ನೇಹಿತರೆ, ಈ ಶುಂಠಿ ಬೆಳೆಯಲ್ಲಿ ಬೆಲೆಯ ನಷ್ಟವನ್ನು ನಾವು ಕಡಿಮೆ ಮಾಡ್ಬೋದು ಸ್ನೇಹಿತರೆ. ಯಾವ ರೀತಿ ಕಡಿಮೆ ಮಾಡ್ಬೋದು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ವಿಡಿಯೋಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ನೇಹಿತರೆ, ವಿಶೇಷವಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ, ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಒಂದು ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವು ಕೆಲವೊಮ್ಮೆ ಈ ಶುಂಠಿ ಬೆಳೆಗೆ ಬೆಲೆಗಳು ಕಡಿಮೆ ಆದಾಗ ನಾವು ಯಾವೆಲ್ಲ ರೈತರು ಸೂಕ್ತ ಕ್ರಮಗಳನ್ನ ನಾವು ಕೈಗೊಂಡ್ರೆ ನಾವು ಶುಂಠಿ ಬೆಳೆಯ ಬೆಲೆನ ನಷ್ಟನ ಯಾವ ರೀತಿ ತುಂಬಿಕೊಂಡು ಹೋಗ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ. ವಿಶೇಷವಾಗಿ ಶುಂಠಿ ಬೆಳೆಗಾರರಲ್ಲಿ ನಾವು ಕೇಳ್ಕೊಳ್ಳೋದು ಏನಪ್ಪ ಅನ್ನೋದಾದರೆ ಸ್ನೇಹಿತರೆ, ಕೆಲವು ಪತ್ರಿಕಾ ವರದಿ ಪ್ರಕಾರ ಸ್ನೇಹಿತರೆ, ಈ ವರ್ಷ ಶುಂಠಿ ಬೆಳೆಗೆ ಉತ್ತಮ ಬೆಲೆ ಸಿಗುವಂಥ ನಿರೀಕ್ಷೆ ಇದೆ ಸ್ನೇಹಿತರೆ. ಅದಕ್ಕಾಗಿ ಸ್ನೇಹಿತರೆ, ನಾವು ಈ ಶುಂಠಿ ಬೆಳೆಗಳನ್ನು ಮಾರಾಟ ಮಾಡುವಾಗ ನಾವು ಯಾವ ರೀತಿ ಕ್ರಮಗಳನ್ನು ತಗೊಳ್ಬೇಕು, ಅವುಗಳನ್ನ ನಾವು ಪಾಲಿಸಿದ್ರೆ ನಾವು ಯಾವ ರೀತಿ ಉತ್ತಮ ಬೆಲೆಗಳನ್ನ ತಗೊಳ್ಬೋದು ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಅವುಗಳಲ್ಲಿ 5 ಕ್ರಮಗಳನ್ನು ಸರಿಯಾದ ರೀತಿಯಿಂದ ನಾವು ಪಾಲನೆ ಮಾಡಿದರೆ ಸ್ನೇಹಿತರೆ, ಶುಂಠಿ ಬೆಳೆಗಳಲ್ಲಿ ನಾವು ಉತ್ತಮ ಲಾಭ ಪಡೆಯಬಹುದು ಸ್ನೇಹಿತರೆ. ಅವು ಯಾವಪ್ಪ ಅನ್ನೋದಾದರೆ ಸ್ನೇಹಿತರೆ, ವಿಶೇಷವಾಗಿ ನಾವು ಶುಂಠಿ ಬೆಳೆ ಮಾರಾಟ ಮಾಡುವಾಗ ತಾಳ್ಮೆ ಇರಲಿ ಸ್ನೇಹಿತರೆ. ಬೆಲೆ ಕಡಿಮೆ ಇರುವಾಗ ತಕ್ಷಣ ಮಾರಾಟ ಮಾಡದೆ ಸಂಗ್ರಹಣಾ ವ್ಯವಸ್ಥೆ ಮಾಡಿ ಬೆಲೆ ಏರಿಕೆಯಾಗುವವರೆಗೂ ನಾವು ಕಾಯ್ದು ಬೆಲೆ ಏರಿಕೆ ಆದ ನಂತರ ಮಾರಾಟ ಮಾಡಿದರೆ ಸ್ನೇಹಿತರೆ, ಉತ್ತಮ ನಾವು ಬೆಲೆಯನ್ನು ಕಂಡುಕೊಳ್ಬೋದು ಸ್ನೇಹಿತರೆ. ಮತ್ತು 2ನೇ ಕ್ರಮ ಅನ್ನೋದಾದರೆ ಸ್ನೇಹಿತರೆ, ಕೆಲವು ವರದಿಗಳ ಪ್ರಕಾರ ಹೇಳೋದಾದರೆ ಸ್ನೇಹಿತರೆ, ಮಾರ್ಕೆಟ್ ಮಾಹಿತಿ 2ನೇದ್ದು ಸ್ನೇಹಿತರೆ. ಪ್ರತಿದಿನ ಹತ್ತಿರದ ಮಾರುಕಟ್ಟೆ ಹಾಗೂ ರಾಜ್ಯ ಮಟ್ಟದ ದರ ಮಾಹಿತಿ ಪಡೆದು ಹೆಚ್ಚಿನ ದರ ಸಿಗುವ ಸ್ಥಳಕ್ಕೆ ನಾವು ಶುಂಠಿ ಬೆಳೆಗಳನ್ನು ಮಾರಾಟ ಮಾಡಿದರೆ ಸ್ನೇಹಿತರೆ, ನಾವು ಉತ್ತಮ ಬೆಲೆ ಶುಂಠಿ ಬೆಳೆಗಳಿಗೆ ಕಂಡುಕೋಬೋದು ಸ್ನೇಹಿತರೆ. ಅದರಲ್ಲಿ 3ನೇದ್ದು ಕ್ರಮ ಏನಪ್ಪ ಅನ್ನೋದಾದರೆ ಸ್ನೇಹಿತರೆ, ಸಂಘಟಿತ ಮಾರಾಟ. ನಾವು ಏನು ಮಾಡಿಬಿಡ್ತೇವೆ ಸ್ನೇಹಿತರೆ, ನಮ್ಮ ಶುಂಠಿ ಬೆಳೆ ಮಾಗ್ತಂದ್ರೆ ಸ್ನೇಹಿತರೆ, ನಾವು ಒಬ್ಬೊಬ್ಬರಾಗೆ ಶುಂಠಿ ಬೆಳೆಗಳನ್ನ ದಲ್ಲಾಳಿಗಳಿಗೆ ಮಾರಿಬಿಡ್ತೀವಿ. ಆ ರೀತಿ ಮಾಡೋದ್ರಿಂದ ಸ್ನೇಹಿತರೆ ಅದು ತಪ್ಪು. ನಾವು ಯಾವ ರೀತಿ ಬೆಲೆ ಕಡಿಮೆ ಆದಾಗ ಸ್ನೇಹಿತರೆ ಸಂಘಟಿತ ಮಾರಾಟ ಮಾಡಬೇಕು ಸ್ನೇಹಿತರೆ. ಒಬ್ಬೊಬ್ಬರಾಗಿ ಮಾರಾಟ ಮಾಡುವುದು ತಪ್ಪು ಸ್ನೇಹಿತರೆ. ಅದರ ಬದಲು ಸಹಕಾರ ಸಂಘ ಸ್ನೇಹಿತರೆ, ಇದರಲ್ಲಿ ಒಂದಾದ ಈ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ ಆಗಲಿ FPC ಮೂಲಕ ಮಾರಾಟ ಮಾಡಿದರೆ ಉತ್ತಮ ದರ ಪಡಿಬೋದು ಸ್ನೇಹಿತರೆ. ಇದರಲ್ಲಿ ಏನಪ್ಪ ಅನ್ನೋದಾದರೆ ಸ್ನೇಹಿತರೆ, ನಾವು ಸಂಘಟಿತ ಎಲ್ಲ ರೈತರು ಕೂಡಿ ಸಂಘಟಿತವಾಗಿ ನಾವು ಒಬ್ಬರಿಗೆ ಮಾರಾಟ ಮಾಡಿದರೆ ಸ್ನೇಹಿತರೆ ನಾವು ಉತ್ತಮ ಬೆಲೆ ಪಡಿಬೋದು ಸ್ನೇಹಿತರೆ. ಮತ್ತು ತಾಳ್ಮೆ ಇರಲಿ ಸ್ನೇಹಿತರೆ. ಈ ಮಾರುಕಟ್ಟೆಯಲ್ಲಿ ಈ ಬೆಲೆ ಏರು ಇಳಿತ ಆಗೋದ್ರಿಂದ ಸ್ನೇಹಿತರೆ, ಆವಾಗ ನಾವು ತಾಳ್ಮೆಯಿಂದ ನಾವು ಮಾರಾಟ ಮಾಡಿದರೆ ಸ್ನೇಹಿತರೆ ಉತ್ತಮ ಬೆಲೆ ಪಡಿಬೋದು ಸ್ನೇಹಿತರೆ. ಮತ್ತು ಸ್ನೇಹಿತರೆ,
ನಾಲ್ಕನೇದ್ದು ಕ್ರಮ ಏನಪ್ಪ ಅನ್ನೋದಾದರೆ ಸ್ನೇಹಿತರೆ, ಮೌಲ್ಯವರ್ಧನೆ. ಶುಂಠಿ ಬೆಳೆಗಳನ್ನು ನಾವು ಮೌಲ್ಯವರ್ಧನೆ ಮಾಡಬೇಕು ಸ್ನೇಹಿತರೆ. ಯಾವ ರೀತಿ ಅನ್ನೋದಾದರೆ ಸ್ನೇಹಿತರೆ, ಈ ಶುಂಠಿಗಳನ್ನು ಒಣಗಿಸಿ ನಾವು ಸ್ಟಾಕ್ ಈ APMCಗಳಲ್ಲಿ ಆಗಲಿ ಇಂಥಲ್ಲೆಲ್ಲ ನಾವು ಸ್ಟಾಕ್ ಇಟ್ಕೊಂಡ್ರೆ ಸ್ನೇಹಿತರೆ, ಶುಂಠಿ ಬೆಲೆ ಹೆಚ್ಚಿಗೆ ಆದಾಗ ನಾವು ಮಾರಾಟ ಮಾಡ್ಬೋದು ಸ್ನೇಹಿತರೆ. ಅದಕ್ಕಾಗಿ ಸ್ನೇಹಿತರೆ, ಸರ್ಕಾರಿ ಯೋಜನೆಗಳನ್ನು ಉಪಯೋಗ ಪಡೆದುಕೊಂಡು ಸರ್ಕಾರದ ಬೆಂಬಲ ಬೆಲೆ ನೋಡಿ ಸಬ್ಸಿಡಿ ಸಂಗ್ರಹಣಾ ಶೆಡ್ಗಳನ್ನ ನೆರವು ಪಡೆದು ನಾವು ಉತ್ತಮ ಶುಂಠಿ ಬೆಳೆಗಳನ್ನು ಪಡಿಬೋದು ಸ್ನೇಹಿತರೆ. ಅದಕ್ಕಾಗಿ ಸ್ನೇಹಿತರೆ, ಈ ಶುಂಠಿ ಬೆಳೆಗಾರರಲ್ಲಿ ವಿನಂತಿ ಮಾಡ್ಕೊಳೋದು ಏನಪ್ಪ ಅನ್ನೋದಾದರೆ, ಕೊನೆಯದಾಗಿ ಹೆದರುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಎದೆಗುಂದುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಶುಂಠಿ ಬೆಳೆ ಮಾಗುವವರಿಗೂ ಸ್ವಲ್ಪ ಸಮಾಧಾನದ ಇರಿ ಸ್ನೇಹಿತರೆ. ಡಿಸೆಂಬರ್ ಆಗಲಿ ಜನವರಿ ತಿಂಗಳೊಳಗೆ ನಮ್ಮ ಶುಂಠಿ ಬೆಳೆಗಳಿಗೆ ಹೆಚ್ಚಿನ ದರ ನಿಗದಿ ಆಗುವುದಂತೂ 100% ನಿಜ ಸ್ನೇಹಿತರೆ. ಅದಕ್ಕಾಗಿ ಅಲ್ಲಿವರೆಗೂ ತಾಳ್ಮೆ ಇರಲಿ ಸ್ನೇಹಿತರೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು.